ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿರ್ತೀರಾ. ವೆಲ್ಕಮ್ ಬ್ಯಾಕ್ ಟು ಮಾಲಾ ಬಿರೇಶ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ಮಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಇವತ್ತು ಎಲ್ಲೂ ಹೋಗೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗಳು ಮನೇಲಿ ಇರಬೇಕಲ್ಲ, ಮನೇಲಿ ಇರಲ್ಲ ಅವಳು. ನಾವು ಅಮ್ಮನ ಮನೆಗೆ ಬಂತಂತಂದರೆ ಅವಳು ಆಚೆ ಈಚೆ ಹೋಗ್ತಾ ಇರಬೇಕು. ಅವಳು ಹೋಗ್ತಾಳೆ, ಜೊತೆಗೆ ನಾನು ಎಲ್ಲೂ ಇರೋದಕ್ಕೆ ಬಿಡಲ್ಲ ಅವಳು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಅವಳು ಹಠ ಮಾಡಿದ್ಮೇಲೆ ಇನ್ನೆಲ್ಲರಿಗೂ ಕೇಳಿಸೋ ಥರ ಮಾಡ್ಕೊತಾಳಲ್ಲ ಇನ್ನು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಟು. ಅವಳೊಬ್ಬಳೇ ಹೋಗಲ್ಲ, ಜೊತೆಲಿ ಪಕ್ಕದ ಮನೆ ಹುಡುಗಿನೂ ಬಿಡಲ್ಲ. ಪಾಪ ಅವ್ಳು ಓದ್ಕೋತಿರ್ತಾರೆ ಎಕ್ಸಾಮ್ ಟೈಮ್ ಅಂತ ಬಿಡ್ದಂಗೆ ಅವ್ರನ್ನೂ ಕರ್ಕೊಂಡು ಫೈನಲಿ ಪಾರ್ಕ್ ಹತ್ರ ಬಂದು. ಆ್ಯಕ್ಚುಲಿ ಈಗೆಲ್ಲ ಇದೆಲ್ಲ ಮಣ್ಣೆಲ್ಲ ಅಗ್ಬಿಟ್ಟಿದ್ದಾರೆ. ಮುಂಚೆ ಈ ಥರ ಇರಲಿಲ್ಲ, ಪಾರ್ಕ್ ತುಂಬಾ ಚೆನ್ನಾಗಿತ್ತು. ನಾವೂ ಅಷ್ಟೇ, ನಾವು ಚಿಕ್ಕ ಚಿಕ್ಕ ಹುಡುಗರಿದ್ದಾಗ ಈ ಥರ ಪಾರ್ಕಿಗೆಲ್ಲ ಬರ್ತಾಯಿದ್ದು. ಈಗ ನಮ್ಮ ಮಕ್ಳು ಕರ್ಕೊಂಡು ಬರ್ತಾಯಿದ್ದೀವಿ. ಆವಾಗೆಲ್ಲ ಇನ್ನೂ ಚೆನ್ನಾಗಿತ್ತು ಪಾರ್ಕ್. ಈ ಥರ ಎಲ್ಲ ಇವಾಗಂದರೆ ಸ್ವಲ್ಪ ಅಷ್ಟೆಲ್ಲ ನೀಟಾಗಿ ಇಟ್ಕೊಂಡಿಲ್ಲ, ಹಾಗೆಲ್ಲ ಡರ್ಟಿ ಮಾಡಾಕ್ಬಿಟ್ಟಿದ್ದಾರೆ ಅದನ್ನೆಲ್ಲ. ನನ್ನ ಮಗ್ಳಿಗಂತೂ ಇನ್ನೂ ಅವಾಗೆಲ್ಲ ಕರ್ಕೊಂಡು ಇನ್ನೂ ಇದ್ದಿರ್ತಿತ್ತು. ಸೊ ಅವಳು ಹಂಗೆ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ನನ್ನ ಚಿಕ್ಕ ಮಗಳು ನೋಡಿ ಅಲ್ಲೇ ಅವಳು ಅಷ್ಟೇ, ಅವಳು ಆಡ್ತಾಳೆ ಅಂದರೆ ಅವಳು ಆಡಬೇಕು. ಒಳಗೆ ಆಡೋಕ್ಕಂತೂ ಭಯ ಜೊತೆಲಿ ಕುಂಡಿಸ್ಕೊಂಡು ಯಾರಾದರೂ ಒಬ್ಬರು ಆಟ ಆಡಿಸ್ತಾ ಇರಬೇಕು. ಇವಾಗೆಲ್ಲ ಅಷ್ಟೆಲ್ಲ ಅದೆಲ್ಲ ಪ್ರಾಪರ್ಟೀಸ್ ಎಲ್ಲ ಮುರಿದು ಹಾಕ್ಬಿಟ್ಟಿದ್ದಾರೆ. ಮುಂಚೆ ಇನ್ನೂ ಚೆನ್ನಾಗಿತ್ತು ಆವಾಗೆಲ್ಲ. ಆವಾಗ ಪಾರ್ಕಿಗೆ ಬರೋದೇ ಒಂದು ಕ್ರೇಜು ನಮಗೆ. ನನ್ನ ಮಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನೊಂದು ಸ್ವಲ್ಪ ಹೊತ್ತು ಆಡೋಣ ಅಂತ ಅಂದ್ಬಿಟ್ಟು ಆಟ ಆಡಿಸ್ತಿದ್ರೆ 5 ನಿಮಿಷ ಬಿಡ್ತಾಳೆ ಅಷ್ಟೇ ನಾನು ಆಟ ಆಡೋಕ್ಕೆ. ಒಂದು 5 ನಿಮಿಷ ಆದಮೇಲೆ ಅವಳಿಗಂತೂ ನಮ್ಗೆ ಟಚ್ ಮಾಡಿ ಇವಾಗ ಒಂದು 5 ನಿಮಿಷ ಬಿಡ್ತಾಳೆ ನಾನು ಆಟಾಡು ಮಮ್ಮಿ ಅಂತ. 5 ನಿಮಿಷ ಆಯಿತು ಅಷ್ಟೇ ಅವಳದು. ಇಳಿ ಅಂತ ಹಿಂಸೆ ಬಿಟ್ಬಿಡ್ತಾಳೆ. ನನಗಂತೂ ಇಳಿಯೋ ತನಕ ಬಿಡಲ್ಲ ನನ್ನ. ಅಂದರೂ ಆ ಮೆಮೊರೀಸೇ ಬೇರೆ ಬಿಡಿ. ಪಾಪ ಮಗು ಕೇಳ್ತಾನೆ ಇದೆ ಬಿಡು ಅಂತ. ನನ್ನ ಮಗಳು ಬಿಡೋದ್ರಲ್ಲಂತೂ ಫುಲ್ಲು. ನನ್ನ ಮಗಳ ಹತ್ರ ಕೇಳಿ ಅವ್ಳಿಗೆ ಪಾಪ ಬೇರೆ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊತು. ನಾನು ಚಿಕ್ಕ ಮಗಳನ್ನ ಆಟ ಆಡಿಸ್ತೀನಿ ಅಕ್ಕ ಅಂತ ಅಂದ್ಬಿಟ್ಟು ಆ ಹುಡುಗಿನ ಪಾಪ ಆಟ ಆಡಿಸ್ತು. ಹಿಂದೆ ನಮ್ಮ ಮಮ್ಮಿನೂ ಬಂದರು, ಹೊರಗಡೆ ಹೋಗಿದ್ರು. ಅವರು ಜಡ್ ಮಾಡಿದ್ರು. ಈಗ ನಾವು ಆಟ ಆಡೋಣ, ಒಂದು ಗೇಮ್ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಆಟ ಆಡ್ತಿದ್ದಪ್ಪ. ತಾತ ಯಾರಾದರೂ ಬೈದ್ಬಿಡ್ತಾರೆ ಅಂತ ಫುಲ್ ಭಯ ಆಗಿಬಿಟ್ಟಿತ್ತು ನಮಗೂ. ನೀವು ಆಟ ಆಡ್ತೀರ, ಮಕ್ಕಳನ್ನ ಆಟ ಆಡಿಸ್ರಿ ಅಂತ ಬೈತಾರೆ ಅಲ್ಲಿ ಅಂದ್ಕೊಂಡೆ ಬೈದಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡ್ದು. ಬಟ್ ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ನಮಗೆ ಆ ಚಿಕ್ಕ ವಯಸ್ಸಿನ ಮೆಮೊರೀಸ್ ಎಲ್ಲ ಒಂದ್ಸಲ ರಿವೈಂಡ್ ಆದಂಗೆ ಆಗಿಬಿಡುತ್ತೆ ನಮಗಂತೂ. ಒಂಥರ ಚೆನ್ನಾಗಿತ್ತು ಆಗಿನ ಲೈಫು. ಆಗಿನಿದೆ ಬೇರೆ ಥರ ಇತ್ತು. ನಾವು ಆಟ ಆಡ್ತಿರೋದು ನನ್ನ ಮಗಳು ಗೇಮೇ ಚೇಂಜ್ ಮಾಡಿಬಿಡ್ತಾಳೆ. ಅಲ್ಲಿಂದ ನಾವೆಲ್ಲ ಆಡ್ತೀವೋ ಅಲ್ಲೇ ಬರಬೇಕು ಅವಳು ಆಟ ಆಡೋದಕ್ಕೆ. ಅವಳಿಗೆ ಆಟ ಆಡೋದಕ್ಕೆಲ್ಲ ಭಯನೇ, ಆದರೂ ಒಬ್ರು ಆಡಿಸ್ಬೇಕು, ಜೊತೆಲಿರಬೇಕು. ದಾರಿಲಿ ಬರ್ತಾರೆ ನಮ್ಮ ಮಮ್ಮಿ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಆ್ಯಕ್ಚುಲಿ ನನ್ನ ಚಿಕ್ಕ ಮಗಳನ್ನ ಅವ್ರು ನೋಡಿರಲಿಲ್ಲ. ಆ್ಯಕ್ಚುಲಿಗೆ ಅವಳನ್ನ ಮುದ್ದು ಮಾಡಿಕೊಂಡು ನೋಡ್ಕೊಂಡು ಹೋದ್ರು. ನಾವು ಬೇರೆ ಪಾರ್ಕಿಗೆ ಹೋಗೋಣ ಮಮ್ಮಿ ಅಂತ ಅಲ್ಲಿ ಎಲ್ಲೂ ನಿಲ್ದಾಗ ನನ್ನ ಮಗಳು ಕರ್ಕೊಂಬರ್ತಾಳೆ. ನನ್ನ ಮಗಳ ಜೊತೆ ವೀಡಿಯೋ ಮಾಡ್ತಿದ್ದೆ. ನನ್ನ ದೊಡ್ಡ ಮಗಳು ನೋಡಿಬಿಟ್ಟು ಅವಳು ಆಲ್ರೆಡಿ ಗೇಮ್ ಸ್ಟಾರ್ಟೇ ಮಾಡಿಬಿಟ್ಟಿದ್ದಾಳೆ. ನಾನೇನ ಬಂದಿಲ್ಲ ಒಳಗಡೆಗೆ, ಅವಳು ಆಲ್ರೆಡಿ ಗೇಮ್ ಸ್ಟಾರ್ಟ್ ಅವಳು ಇಲ್ಲೆಲ್ಲ ಬಂದರೆ. ಆ್ಯಕ್ಚುಲಿ ನಮ್ಮ ಮಮ್ಮಿ ಮನೆಗೆ ಬಂದ್ರೇ ಇದೆಲ್ಲ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮನೆ ಹತ್ರ ಪಾರ್ಕ್ ಅದೆಲ್ಲ ಏನೂ ಇಲ್ಲ. ಸೊ ಇಲ್ಲಿ ಬಂದರೆ ಸ್ವಲ್ಪ ಫ್ರೀ ಜಾಸ್ತಿ. ಅವಳಿಗೆ ಎಲ್ಲಿ ಸಿಗ್ತಾಳೆ ಅಲ್ಲಿ ಗೇಮ್ ಆಡ್ತಾ ಇರಬೇಕು, ಎಲ್ಲೂ ನಿಂತ್ಕೊಳ್ಳಲ್ಲ, ಒಂದು ಕಡೆ ಅಂತೂ ಕೂರಲ್ಲ. ನಮ್ಮ ಮಮ್ಮಿಗಂತೂ ಫುಲ್ ಟ್ರಬಲ್ ಮಾಡಾಕ್ಬಿಡ್ತಾಳೆ. ಪಾರ್ಕಲ್ಲಿ ವಾಕ್ ಮಾಡ್ತಿರೋದು ನೋಡಿ, ಎಷ್ಟು ಜನ ವಾಕ್ ಮಾಡ್ತಿರ್ತಾರೆ. ನಾವೇ ಸ್ವಲ್ಪ ಟೈಮ್ ಪಾಸ್ ಹೊಡ್ಕೊಂಡು ಕಾಲ ಕಳೀತಿರೋರು ಅಂತ ಅನಿಸುತ್ತೆ. ನಾವು ಎಕ್ಸಸೈಸ್ ಎಲ್ಲ ಮಾಡಲ್ಲ, ಅಲ್ಲಿ ಗೇಮ್ ಆಡಿದ್ದು ಅಷ್ಟೇ. ನನ್ನ ಮಗಳು ಇಲ್ಲ ಆಡೋಕ್ಕೂ ನನ್ನ ನೆಮ್ಮದಿಯಾಗಂತೂ ಬಿಡ್ತಾ ಇಲ್ಲ. ಒಂದು 5 ನಿಮಿಷ ಆಡ್ತಿಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿದ್ದಪ್ಪ. ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋದ್ಲು. ಸರಿ ಬಾ, 1 ಅವರ್ ಆಯಿತು, ಟೈಮ್ ಆಯಿತು, ಮನೆಗೆ ಹೋಗೋಣ ಅಂತಂದರೆ ಆಲ್ರೆಡಿ ಡ್ಯಾನ್ಸಿಂಗ್ ಎಲ್ಲ ಶುರು ಮಾಡ್ಕೊಂಡ್ಬಿಡ್ತಾಳೆ. ಆ್ಯಕ್ಟಿವ್ಸು ಬರಬೇಕಾದ್ರೆ ನೀನು ಯಾವಾಗ ಕರಿತೀವಿ ಅವಾಗ ಬರ್ತೀನಿ ಮಮ್ಮಿ ಅಂದ್ಕೊಂಡೆ ಬರ್ತಾಳೆ ಪಾರ್ಕಿಗೆ. ಬಾ ಹೋಗೋಣ ಮನೆಗೆ ಅನ್ನೋವಾಗ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಒಂದೇ ಕಡೆಯಿಂದ ಹತ್ಕೊಂಡು ಒದ್ದಾಡ್ಕೊಂಡು ಅಲ್ಲೇ ಬಿದ್ದು ಒದ್ದಾಡೋದೊಂದು ಬಾಕಿ ಇರುತ್ತೆ ನನ್ನ ಮಗಳಷ್ಟೇ. ಬರಬೇಕಾದ್ರೆ ಹೋಗಿ ಇರಬೇಕಾದ್ರೆ ಕ್ರೇಜ್, ಹೋಗ್ಬೇಕಾರಂತೂ ಇರಲ್ಲ. ಫೈನಲಿ ಅವಳಿಗೆ ಸಮಾಧಾನ ಮಾಡಿಕೊಂಡು ಮನೆಗೆ ಕರ್ಕೊಂಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಹುಷಾರಾಗಿರಬೇಕು ಅಂತ ಈಗ ಗೊತ್ತಾಗಿದೆ ನನಗಷ್ಟೇ.